ಕಾಪು ಹೊಸ ಮಾರಿಗುಡಿ ಕ್ಷೇತ್ರದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶ್ರೀ ಶರನ್ನವರಾತ್ರಿ ಮಹೋತ್ಸವವು 11 ದಿನಗಳ ಪರ್ಯಂತ ಕಾಪುವಿನ ಅಮ್ಮನ ಸನ್ನಿಧಾನದಲ್ಲಿ ಮಾರಿಗುಡಿಯ ಪ್ರಧಾನ ತಂತ್ರಿಗಳಾದ ಕೊರಂಗ್ರಪಾಡಿ ಜ್ಯೋತಿಷ್ಯ ವಿದ್ವಾನ್ ಕೆಪಿ ಕುಮಾರಗುರು ತಂತ್ರಿಗಳು ಹಾಗೂ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಲ್ಯ ಇವರ ಸಹಯೋಗದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕೆ ವಾಸುದೇವ ಶೆಟ್ಟಿ ಅವರು ತಿಳಿಸಿದರು. ಅವರು ಕಾಪುವಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸೆಪ್ಟೆಂಬರ್ 22ರಂದು ಬೆಳಗ್ಗೆ 8:30ಕ್ಕೆ ಸರಿಯಾಗಿ 9 ಜನ ಗಣ್ಯ ಮಹಿಳೆಯರು ಶರನ್ನವರಾತ್ರಿ ಮಹೋತ್ಸವದ ಉದ್ಘಾಟನೆಯನ್ನ ನೆರವೇರಿಸಿಕೊಡಲಿದ್ದಾರೆ. ಪ್ರತಿದಿನ ಸಂಜೆ ತಾಲೂಕಿನ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಸಂಕೀರ್ತನೆ, ಸಾಂಸ್ಕೃತಿಕ ವೈಭವದ ಮೆರುಗನ್ನ ನೀಡುವ ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದರು. ಕಾಪುನಮ್ಮ ಅಂದರೆ 9 ಅಂದರೆ ಕಾಪುನಮ್ಮ, 9 ಅಂದರೆ ನವದುರ್ಗೆಯರ ಐಕ್ಯ ಸ್ವರೂಪಿಣಿ ಕಾಪುನಮ್ಮ. ಈ ರೀತಿಯ ಒಂದು ಸ್ಲೋಗನನ್ನು ಇಟ್ಟುಕೊಂಡು ನಾವು 2009ರಲ್ಲಿ ಪ್ರಾರಂಭವಾದ ಜೀರ್ಣೋದ್ಧಾರದ ಕಾಮಗಾರಿಗಳನ್ನು ನಾವೆಲ್ಲರೂ ಸತತವಾಗಿ ಅದನ್ನು ಸೇವೆ ಮಾಡುತ್ತಾ ಬಂದು ಈಗ 22ನೇ ಇಸ್ವಿಯಿಂದ ಅದಕ್ಕೆ ದೊಡ್ಡ ಚಾಲನೆ ಸಿಕ್ಕಿ 25ನೇ ಇಸ್ವಿಗೆ ಪ್ರತಿಷ್ಠೆ ಆಗುವ ಹಾಗೆ ಆಯಿತು. ಅಮ್ಮನ ಅನುಗ್ರಹದಿಂದಾಗಿ ಅಮ್ಮನ ದೇಗುಲವು ದೀಪ ಬೆಳಗಿಸಿದಂತೆ ಬೆಳಗಿದೆ ಎಂಬುದು ನಮ್ಮ ನಂಬಿಕೆ. ಆದ್ದರಿಂದ ಪ್ರಥಮ ನವರಾತ್ರಿಯನ್ನು ನಾಡ್ದು 22ನೇ ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ಅಮ್ಮನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಬಂದು ಮುಂದಿನ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು 9 ಜನ ಮಹಿಳೆಯರು ಮಾಡಲಿಕ್ಕಿದ್ದಾರೆ. ತದನಂತರ ಪ್ರತಿದಿನ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳೆಲ್ಲ ನೆರವೇರುವ ಮುಖೇನ ಭಕ್ತರಿಗೆ ಉತ್ತಮ ಅನ್ನಪ್ರಸಾದ ಸಿಗಬೇಕೆಂಬ ವ್ಯವಸ್ಥೆಯನ್ನು ವ್ಯವಸ್ಥಾಪನಾ ಸಮಿತಿ ಅಭಿವೃದ್ಧಿ ಸಮಿತಿಯು ಹಮ್ಮಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಡಿಕೆರೆ ರತ್ನಾಕರ್ ಶೆಟ್ಟಿ, ಸದಸ್ಯರಾದ ಮನೋಹರ್ ರಾವ್ ಕಲ್ಯ, ಮಾಧವ ಪಾಲನ್, ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್, ಬಾಲಾಜಿ ಯೋಗಿ ಶೆಟ್ಟಿ, ಕಾಪು ದಿವಾಕರ್ ಶೆಟ್ಟಿ ಉಪಸ್ಥಿತರಿದ್ದರು. ಅಮ್ಮನು ಸ್ವರ್ಣಗದ್ದಿಗೆಯಲ್ಲಿ ಕೂತುಕೊಂಡು ಬ್ರಹ್ಮಕಲಶಾದಿ ಪೂಜಾ ವಿಧಾನಗಳು ತುಂಬ ನಡೆದಿದ್ದರಿಂದ ಈ ಸಲ ವಿಶೇಷವಾಗಿ ನವರಾತ್ರಿ ಆಗಬೇಕಂತ ವ್ಯವಸ್ಥಾಪನಾ ಸಮಿತಿಯವರು, ಅಭಿವೃದ್ಧಿ ಸಮಿತಿಯವರು ಎಲ್ಲ ಒಟ್ಟಾಗಿ ನಾವು ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೇವೆ. ಅನ್ನಪ್ರಸಾದವಾಗಲಿ. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. Celebrating the brides of now. Kahani, Bridal Stories by Bhima.